ನಮಸ್ಕಾರ, ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ನಿಪ್ರಿತಾ ಯಶವಂತ್. ಇದೀಗ ಹೆಡ್ಲೈನ್ಸ್. ತ್ಯಾಜ್ಯ ಬಳಕೆದಾರ ಶುಲ್ಕ ವಸೂಲಿಗೆ ಆಕ್ಷೇಪ. ಆಸ್ತಿ ತೆರಿಗೆಯಲ್ಲಿ ಸೆಸ್ ಸಂಗ್ರಹ ಇದ್ದಾಗ ಪ್ರತ್ಯಕ್ಷ ಶುಲ್ಕ ಏಕೆ? ಪಾಲಿಕೆ ನಡೆಗೆ ಸಾರ್ವಜನಿಕರ ವಿರೋಧ. ವಿಶ್ವವಿಖ್ಯಾತ ಸರೋದ್ ವಾದಕ ಪಂಡಿತ್ ರಾಜೀವ್ ತಾರಾನಾಥ್ ನಿಧನ. ಪ್ರಜ್ವಲ್ ರೇವಣ್ಣ ಕೇಸ್ ವಿಶೇಷ ಪ್ರಾಸಿಕ್ಯೂಟರ್ ಸ್ಥಾನಕ್ಕೆ ಜಯಣ್ಣ ಕೊಠಾರಿ ರಾಜೀನಾಮೆ. ಆಂಧ್ರದಲ್ಲಿ ನಾಯ್ಡು ದರ್ಬಾರ್. ಇಂದು ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ಪದಗ್ರಹಣ. ಮೋದಿ ಸೇರಿ ಹಲವು ಗಣ್ಯರು ಭಾಗಿ. ಇಂದು ರಾಜ್ಯದ ಹಲವೆಡೆ ಆರ್ಭಟಿಸಲಿರುವ ವರುಣ. ದಕ್ಷಿಣ ಕನ್ನಡ, ಬೀದರ್, ಚಿಕ್ಕಮಗಳೂರು ಸೇರಿದಂತೆ ಬಹುತೇಕ ಕಡೆ ಭಾರೀ ಮಳೆ ಸಾಧ್ಯತೆ. ನವದೆಹಲಿ ರಿಯಾಜಿ ಬಸ್ ದಾಳಿ. ಉಗ್ರನ ರೇಖಾಚಿತ್ರ ಬಿಡುಗಡೆ ಮಾಡಿದ ಪೊಲೀಸರು. ಮಾಹಿತಿ ನೀಡಿದವರಿಗೆ 20 ಲಕ್ಷ ಬಹುಮಾನ ಘೋಷಣೆ. ಕೇಂದ್ರ ಮಂತ್ರಿಯಾದ ಎಚ್ಡಿಕೆ. ಕೈಗಾರಿಕಾ ಕ್ರಾಂತಿಯ ಆಶಾಭಾವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ. ಜಮ್ಮು ಮತ್ತು ಕಾಶ್ಮೀರದ ದೋಡಾದಲ್ಲಿ ಸೇನಾ ಪೋಸ್ಟ್ ಮೇಲೆ ಭಯೋತ್ಪಾದಕರು ದಾಳಿ. 3 ದಿನಗಳಲ್ಲಿ 3ನೇ ಭಯೋತ್ಪಾದಕ ಘಟನೆ. ಟೀಮ್ ಇಂಡಿಯಾ ಸೋಲಿಸುವುದೇ ನಮ್ಮ ಗುರಿ. ಸ್ಟಾರ್ ಆಟಗಾರನ ಹೇಳಿಕೆ ಕ್ರಿಕೆಟ್ ಫ್ಯಾನ್ಸ್ ಗರಂ. ಧನುಷ್ ನಿರ್ದೇಶಿಸಿ ನಾಯಕರಾಗಿ ನಟಿಸುತ್ತಿರುವ 2ನೇ ಚಿತ್ರ ರಾಯನ್ ರಿಲೀಸ್ ದಿನಾಂಕ ಮುಂದೂಡಲ್ಪಟ್ಟಿದೆ. ಜೂನ್ 13ರಂದು ತೆರೆ ಕಾಣಬೇಕಿದ್ದ ಈ ಸಿನಿಮಾ ಈಗ ಜುಲೈ 26ರಂದು ರಿಲೀಸ್ ಆಗುವುದಾಗಿ ಚಿತ್ರತಂಡ ಹೊಸ ಪೋಸ್ಟರ್ ಬಿಡುಗಡೆ ಮಾಡಿ ಘೋಷಿಸಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.